ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನಕುಮಾರ್ KH. ನಾನು ಇವತ್ತು ನಿಮ್ಗೆ ಏನು ತಿಳಿಸ್ತೀನಿ ಅಂದರೆ ಪ್ಲೇ ಲಿಸ್ಟ್ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ತೀನಿ. ಈ ಪ್ಲೇ ಲಿಸ್ಟಿಂದ ಏನು ಬೆನಿಫಿಟ್ ಅಂದರೆ ವ್ಯೂಸ್ ಜಾಸ್ತಿ ಮಾಡ್ಕೋಬೋದು. ಇದನ್ನ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ವೀಡಿಯೋ ಆಡ್ ಮಾಡೋದು ಹೇಗೆ, ಇದನ್ನೆಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತು. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೇ ಲಿಸ್ಟಿಂದ ವ್ಯೂಸ್ ನಾವು ಜಾಸ್ತಿ ಮಾಡ್ಕೋಬೋದು. ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ನೀವು ಪ್ಲೇ ಲಿಸ್ಟ್ ಒಂದು ಏನಾರು ಯು ಆರ್ ಲರ್ನಿಂಗ್ ಫಾರ್ ಯೂಟ್ಯೂಬರ್ಸು, ಜನರಲ್ಲು, ಲೇಕ್ ವೀಡಿಯೋಸು, ಹೀಗೆ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಸಂಬಂಧಪಟ್ಟವೆಲ್ಲ ವೀಡಿಯೋಸ್ ಸಪ್ರೇಟ್ ಕ್ಯಾಟಗರಿ ಮಾಡಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಂದರೆ ಆ ಪ್ಲೇ ಲಿಸ್ಟ್ ಯಾವುದಾದ್ರೂ ಒಂದು ಹಾಕಿದರೆ ಅದ್ರಲ್ಲಿ 4-5 ವೀಡಿಯೋ ಬರುತ್ತೆ. ನಿಮ್ಮ ಇವತ್ತಿನ ವೀಡಿಯೋ ಜೊತೆಗೆ ಆ ಪ್ಲೇ ಲಿಸ್ಟಲ್ಲಿರುವ ವೀಡಿಯೋಗಳು ಪ್ಲೇ ಆಗ್ತವೆ. ಆವಾಗ ವ್ಯೂಸ್ ಜಾಸ್ತಿ ಬರುತ್ತೆ ನಿಮಗೆ. ಇದರಿಂದ ನೀವು ಅರ್ನಿಂಗ್ ಜಾಸ್ತಿ ಮಾಡ್ಕೋಬೋದು. ಇದನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು, ಇದನ್ನು ಹೇಗೆ ಅಪ್ಲೋಡ್ ಮಾಡೋದು, ಇದನ್ನೆಲ್ಲ ಪ್ರತಿಯೊಂದು ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೀಡಿಯೋ ಶುರು ಮಾಡೋಣ. ಯೂಟ್ಯೂಬ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ, ಇದರಿಂದ ಏನು ಬೆನಿಫಿಟ್ಟು, ವ್ಯೂಸ್ ಜಾಸ್ತಿ ಮಾಡ್ಕೋಬೋದು, ವ್ಯೂವರ್ಸಿಗೂ ಸಹ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ ಇದೆ ಪ್ಲಸ್ ಮಾರ್ಕ್ ಕ್ರಿಯೇಟ್ ಅದು ವೀಡಿಯೋನ ಅಪ್ಲೋಡ್ ಮಾಡೋದು. ಇಲ್ಲಿ ನೋಡಿರಿ, ಇಲ್ಲಿ ರೈಟ್ ಸೈಡಲ್ಲಿ ಲೈಬ್ರರಿ ಅಂತ ಕ್ಲಿಕ್ ಮಾಡಿದರೆ ನ್ಯೂ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಇಲ್ಲೆಲ್ಲ ಪ್ಲೇ ಲಿಸ್ಟ್ ನಾವು ಕ್ರಿಯೇಟ್ ಮಾಡಿದ್ವಿ. ಲೆಫ್ಟ್ ವೀಡಿಯೋಸು, ಲರ್ನ್ ಯೂಟ್ಯೂಬ್ ಇನ್ ಕನ್ನಡ, ಇನ್ಫಾರ್ಮೇಷನ್ ಅಬೌಟ್ ಸೋಷಿಯಲ್ ಮೀಡಿಯಾ, ಸೌಂಡ್ ಫ್ರಮ್ ಶಾರ್ಟ್ಸ್ ಅವೆಲ್ಲ ಇದೆ ನೋಡಿರಿ. ಜನರಲ್ಲು ಇದು ಆಲ್ರೆಡಿ ಪ್ಲೇ ಲಿಸ್ಟ್ ನಾವು ಕ್ರಿಯೇಟ್ ಮಾಡಿರೋದು. ಈಗ ಹೊಸ್ದಾಗಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ನ್ಯೂ ಪ್ಲೇ ಲಿಸ್ಟ್ ಅಂತ ಹೋಗ್ಬಿಟ್ಟು ನಿಮ್ಗೆ ಯಾವುದಾದ್ರು ವೀಡಿಯೋ ಯಾವ ಪ್ಲೇ ಲಿಸ್ಟಲ್ಲಿ ಹಾಕಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಒಂದು ದೇವಸ್ಥಾನದ ವೀಡಿಯೋ ಇತ್ತು ಅಂತ ತಿಳ್ಕೊಳ್ರಿ. ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಇದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಈಸಿ ಮೆಥಡು. ಇಲ್ಲಿ ನೋಡಿರಿ, ಇಲ್ಲಿ ಹೋದೆ ನಾನು, ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಆಪ್ಷನ್ ಬಂತು ನೀವು ಪ್ಲೇ ಲಿಸ್ಟ್ ಅಂತ. ಟೆಂಪಲ್ ವೀಡಿಯೋ ಅಂತ ಕೊಡ್ತೀನಿ ನಾನು. ಟೆಂಪಲ್ ವೀಡಿಯೋ ಅಂತ ಕೊಟ್ಬಿಟ್ಟು ಕ್ರಿಯೇಟ್ ಅಂತ ಕೊಟ್ಟೆ. ಅಲ್ಲಿ ಒಂದು ವೀಡಿಯೋ ಏನಪ್ಪ ಅಂದರೆ ಆ್ಯಡ್ ಆಯ್ತು ನೋಡಿರಿ. ಟೆಂಪಲ್ ವೀಡಿಯೋದ ಒಂದು ವೀಡಿಯೋ ಅಂತ ಇದೆ ನೋಡಿದ್ರಲ್ಲ. ಈಗ ಇನ್ನೊಂದು ಯಾವುದಾದ್ರೂ ಟೆಂಪಲ್ ವೀಡಿಯೋ ಇತ್ತಪ್ಪ ಅಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ವೀಡಿಯೋಸಲ್ಲಿ ಹೋಗ್ಬಿಟ್ಟು ಈ ಮ್ಯಾನೇಜ್ ವೀಡಿಯೋ ಅಂತ ಇದೆಯಲ್ಲ, ಅಲ್ಲಿ ಹೋದ್ರೆ ನಮ್ಮ ವೀಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ರೈಟ್ ಸೈಡೆ 3 ಡಾಟ್ ವೀಡಿಯೋ ಪಕ್ಕ 3 ಡಾಟ್ ಇದೆಯಲ್ಲ, ಅಲ್ಲಿ ಯಾವ್ದಾರು ನಮ್ಮದು ಟೆಂಪಲ್ ವೀಡಿಯೋ ಇದ್ದರೆ ನಾವು ಸೇವ್ ಮಾಡಬೇಕು. ಇದು ಲೇಕ್ ವಿಡಿಯೋ ಅಂತ ಇತ್ತು ಟೆಂಪಲ್ದು. ಈಗ ಅದು ಟೆಂಪಲ್ ವಿಡಿಯೋ ಅಂತಲೇ ಇನ್ನೊಂದು ವಿಡಿಯೋ ಇತ್ತು. ಟೆಂಪಲ್ ವಿಡಿಯೋ ಕ್ಲಿಕ್ ಮಾಡಿದ್ರೆ ಟೆಂಪಲ್ ವಿಡಿಯೋಗೆ ಹೋಗುತ್ತೆ. ಈ ಸಪ್ರೇಟ್ ಕ್ಯಾಟಗರಿ ಆಗೋದ್ರಿಂದ ವ್ಯೂವರ್ಸಿಗೆ ನೋಡಲಿಕ್ಕೂ ಈಸಿ ಆಗುತ್ತೆ. ಪ್ಲೇ ಲಿಸ್ಟಲ್ಲಿ ನಾವು ಅಪ್ಲೋಡ್ ಮಾಡಿದರೆ ಒಂದೇ ಟೈಪ್ ವಿಡಿಯೋ ಬರ್ತವೆ. ಈಗ ನೋಡಿರಿ, 2 ಟೆಂಪಲ್ ವಿಡಿಯೋ ಸಪ್ರೇಟ್ ಮಾಡಿದೆ. ಈಗ ಕೆಳಗಡೆ ಕ್ರಿಯೇಟ್ ಮಾಡಿ ನೋಡಿರಿ, ಲೇಕ್ ವಿಡಿಯೋ, ಲರ್ನ್ ಯೂಟ್ಯೂಬ್ ಇನ್ ಕನ್ನಡ, ಜನರಲ್ಲು, ಇನ್ಫಾರ್ಮೇಷನ್ ಅಬೌಟ್ ಸೋಷಿಯಲ್ ಮೀಡಿಯಾ, ಚಿಲ್ಡ್ರನ್ ವಿಡಿಯೋ ಎಲ್ಲ ಹಿಂಗೆ ಕ್ರಿಯೇಟ್ ಮಾಡಿ ಸಪ್ರೇಟ್ ಹಾಕಿ ನಾವು ವಿಡಿಯೋ ಯಾವ್ದಾರು ಹೊಸ್ದಾಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ಪ್ಲೇ ಲಿಸ್ಟ್ ಆ್ಯಡ್ ಮಾಡಬೇಕು. ಪ್ಲೇ ಲಿಸ್ಟ್ ಆ್ಯಡ್ ಮಾಡೋದ್ರಿಂದ ನಮಗೆ ವ್ಯೂಸು ಜಾಸ್ತಿ ಬರ್ತವೆ. ವ್ಯೂಸು ಜಾಸ್ತಿ ಬರೋದ್ರಿಂದ ನಮಗೇನಪ್ಪ ಬೇಗ ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಮಾಡ್ಬೋದು. ಇದು ಪ್ಲೇ ಲಿಸ್ಟ್ ಆ್ಯಡ್ ಮಾಡೋದು ನೀವು ಇದುವರೆಗೆ ಇವತ್ತೆಲ್ಲ ನೋಡಿದ ವೀಡಿಯೋ. ನೀವು ಪ್ಲೇ ಲಿಸ್ಟ್ ಬೇಡಪ್ಪ ಅಂದರೆ ಅದು ನೀವು ಕ್ರಿಯೇಟ್ ಮಾಡಿರೋದು ಡಿಲೀಟ್ ಮಾಡ್ಬೋದು, ಶಫಲ್ ಮಾಡ್ಬೋದು. ಮತ್ತು ನಿಮಗೆ ಬೇಡ ಈ ವಿಡಿಯೋ ಈ ಪ್ಲೇ ಲಿಸ್ಟಲ್ಲಿ ಬೇಡ, ಬೇರೆ ಪ್ಲೇ ಲಿಸ್ಟ್ ಅಂದರೆ ಅದು ಸೆಲೆಕ್ಟ್ ಮಾಡ್ಬೋದು. ಇದು ಈಸಿ ಮೆಥಡ್. ಇನ್ನೊಂದು ಮೆಥಡ್ ಇದೆ, ಕ್ರೋಮಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ, ಇಲ್ಲ ಲ್ಯಾಪ್ಟಾಪಲ್ಲಿ ಹೋದರೆ ಅದರಲ್ಲೂ ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಅದೊಂದು ಸ್ವಲ್ಪ ಟಫ್ ಇದೆ ಮೆಥಡು. ಈ ಮೆಥಡ್ ಉಪಯೋಗಿಸಿ ಹೊಸ್ದಾಗಿ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರು ಎಲ್ಲ ಮಾಡ್ಬೋದು. ಇದು ಈಸಿ ಮೆಥಡ್. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್.